ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕಣಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ, ನನಗೆ ಎಷ್ಟು ದಿನ ವಿಡಿಯೋ ಹಾಕೋದಕ್ಕೆ ಆಗಿರಲಿಲ್ಲ. ಒಂದಿಷ್ಟು ಹಬ್ಬ, ಊರಹಬ್ಬ, ಜಾತ್ರೆಗಿದೆ ಅಂತ ಅಡ್ವಾನ್ಸಾಗಿ ಹೇಳಿದ್ದೆ. ಅದಕ್ಕೋಸ್ಕರ ತುಂಬ ಬ್ಲೌಸ್ಗಳು ಬಂದಿರೋದಕ್ಕೆ ಜಸ್ಟ್ ಒಂದಿಷ್ಟು ವೀಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಆವಾಗ ವಾಯ್ಸ್ ಕೊಡೋದಕ್ಕೆ ಆಗಿರಲಿಲ್ಲ, ತುಂಬ ಗದ್ದಲ ಅದು, ಹಂಗಾಗಿ ನಾನು ವಾಯ್ಸ್ ಕೊಡೋದಕ್ಕೆ ಆಗಿರಲಿಲ್ಲ ಡೈರೆಕ್ಟಾಗಿ. ಇವಾಗ ನಾನು ನೈಟೇ ಸ್ಟಿಚ್ ಮಾಡ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ಜಾತ್ರೆ ಇರೋದಕ್ಕೆ ನಾನು ನೈಟೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಡೇ ಟೈಮಲ್ಲಿ ಕೂಡ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಏನಪ್ಪ ಅಂತಂದರೆ, ಬರೀ ಡೇ ಟೈಮಲ್ಲಿ ಮಾಡೋದ್ರಿಂದ ನಮಗೆ ಬ್ಲೌಸ್ಗಳು ಸ್ಟಿಚ್ ಮಾಡಲಿಕ್ಕೆ ಸಾಕಾಗೋದಿಲ್ಲ ಟೈಮು. ಅದಕ್ಕೋಸ್ಕರ ಈ ಥರ ತುಂಬ ಬಟ್ಟೆಗಳು ಬಂದಾಗ ನಾನು ನೈಟ್ ಕೂಡ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಅದು ಇದು ಎಲ್ಲ ನೋಡ್ಕೊತ ಬ್ಲೌಸ್ಗಳನ್ನು ಕೂಡ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ, ಜಾತ್ರೆಗಂತ ಕೊಟ್ಟೋಗಿರ್ತಾರಲ್ವ, ಆವಾಗ ಕಂಪ್ಲೀಟಾಗಿ ನಾವು ಸ್ಟಿಚ್ ಮಾಡಿಕೊಡ್ಲೇಬೇಕಾಗುತ್ತೆ. ಸುಮ್ಮನೆ ಒಂದು ಇಸ್ಕೊಂಡು ಇಟ್ಕೊಂಡ್ರೆ ಕೆಲಸ ಆಗೋಲ್ಲ. ಅವ್ರಿಗೆ ಹೇಳೇ ಕೊಟ್ಟೋಗಿರ್ತಾರೆ, ನೀವು ಈ ಒಂದು ಬ್ಲೌಸ್ಗಳನ್ನು ನಮಗೆ ಜಾತ್ರೆಗೆ ಬೇಕು ಅಂತ ಹೇಳಿರ್ತಾರಲ್ವ, ಆವಾಗ ನಾವು ಜಾತ್ರೆಗೆ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ನಾವು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದಿಷ್ಟು ಟಿಪ್ಸ್ಗಳು, ಎಷ್ಟು ಸಾಧ್ಯನ ಅಷ್ಟೇ ಒಂದು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಹೋಗ್ತಾ ಹೋಗ್ತಾ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೋ ಸ್ಕಿಪ್ ಮಾಡಿದೆ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಬ್ಲೌಸು ಫಿನಿಶಿಂಗ್ ಬರಬೇಕು ಅಂತ ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ. ಏನಪ್ಪ ಅಂತಂದರೆ, ನಾವು ಬ್ಲೌಸು ಫಿನಿಶಿಂಗ್ ಬರಬೇಕು, ನೀಟಾಗಿ ಬರಬೇಕು ಅಂತಂದರೆ ಕಟ್ಟಿಂಗು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ನಾವು ಲೈನಿಂಗ್ ಬ್ಲೌಸನ್ನು ತುಂಬ ಒಂದು ಜನ ಏನು ಮಾಡ್ತಾರೆ ಅಂತಂದರೆ, ಟರ್ನ್ ಮಾಡಿಬಿಟ್ಟು ಒಂದು ಲೇಸ್ ಹಚ್ಚಿ ಫಿನಿಶಿಂಗನ್ನು ಕೊಟ್ಬಿಡ್ತಾರೆ. ಆದರೆ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಎಷ್ಟೇ ಆಗಿರಲಿ, ನೀವು ಲೇಸ್ ಹಚ್ಚೋಕ್ಕಿಂತ ಒಂದು ಪೈಪಿಂಗ್ ಕೊಟ್ಟರೆ ಬ್ಲೌಸು ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ತುಂಬ ಒಂದು ಲುಕ್ಕು ಕೂಡ ಕೊಡುತ್ತೆ ಒಂದು ಪೈಪಿಂಗ್ ಮಾಡೋದ್ರಿಂದ. ನೀವು ಆದಷ್ಟು ನೀವು ಪೈಪಿಂಗ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪ ಅಂದರೆ, ಆದಷ್ಟು ನೀವು ಆಪೋಸಿಟಲ್ಲೇ ನೀವು ಪೈಪಿಂಗ್ ಕೊಡಿ. ಏನಪ್ಪ ಅಂದರೆ, ಸೀರೆ ಯಾವ ಕಲರ್ ಇರುತ್ತೆ ಆ ಒಂದು ಕಲರನ್ನು ನೋಡ್ಕೊಂಬಿಟ್ಟು ನೀವು ಪೈಪಿಂಗ್ ಮಾಡೋದ್ರಿಂದ ಬ್ಲೌಸು ತುಂಬ ನೀಟಾಗಿ ಕಾಣಿಸುತ್ತೆ. ಇಲ್ಲ ಎರಡೂ ಸೀರೆ ಬ್ಲೌಸು ಎರಡೂ ಸೇಮ್ ಕಲರ್ ಇದೆ ಅಂದಾಗ ಏನು ಮಾಡೋಕ್ಕಾಗಲ್ಲ, ಅದೇ ಬಟ್ಟೆಯಲ್ಲೇ ನೀವು ಪೈಪಿಂಗನ್ನು ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಬಟ್ ಲುಕ್ ಕೊಡಬೇಕು, ಆಪೋಸಿಟ್ ಇತ್ತು ಅಂತಂದಾಗ ನೀವು ಆ ಸೀರೆಯಲ್ಲೇ ನೀವು ಆದಷ್ಟು ಪೈಪಿಂಗನ್ನು ಮಾಡೋದನ್ನು ರೂಢಿ ಮಾಡ್ಕೊಳ್ರಿ. ಇಲ್ಲ ನಾವು ಟರ್ನ್ ಮಾಡಿ ಒಂದು ಲೇಸ್ ಹಚ್ಚಿ ಕೊಟ್ಬಿಡ್ತೀವಿ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ ಸ್ನೇಹಿತರೆ, ಅದು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರೋದಿಲ್ಲ. ಆದಷ್ಟು ಪೈಪಿಂಗ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ನಮಗೆ ಪೈಪಿಂಗ್ ಬರೋಲ್ಲ, ಏನು ಮಾಡೋದಪ್ಪ, ಅದಕ್ಕೆ ಲೈನಿಂಗೇ ನಾವೇನು ಮಾಡೋದು, ಟರ್ನ್ ಮಾಡಿ ಹೊಲಿದ್ಬಿಡ್ತೀವಿ, ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ಅಂತ ಅಂದಾಗ ಆದಷ್ಟು ನೀವು ರೂಢಿ ಮಾಡ್ಕೋಬೇಕಾಗುತ್ತೆ ಪೈಪಿಂಗ್ ಮಾಡೋದನ್ನು. ಅದು ಬ್ಲೌಸು ಎಲ್ಲ ಹೊಲಿಬೋದು ಸ್ನೇಹಿತರೆ, ಆದಷ್ಟು ಪೈಪಿಂಗ್ ನಮಗೆ ಬರೋದಕ್ಕೆ ಕಷ್ಟ ಅನ್ನಿಸ್ಬೋದು. ತುಂಬ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಪೈಪಿಂಗ್ ಬರೋದಕ್ಕೆ. ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಪೈಪಿಂಗ್ ಮಾಡೋದ್ರಿಂದ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಆವಾಗ. ಸ್ನೇಹಿತರೆ, ಈ ಒಂದು ಟಿಪ್ಸು ನಿಮಗೇನಾದರೂ ಇಷ್ಟ ಆದರೆ ಆದಷ್ಟು ಶೇರ್ ಕೂಡ ಮಾಡಿ. ಈ ಕೆಲವೊಂದಿಷ್ಟು ಟಿಪ್ಸ್ಗಳೇನಿರುತ್ತೆ ಅಲ್ವಾ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆವಾಗ ಕಲಿಯೋರು ಕೂಡ ತುಂಬ ಕುತೂಹಲದಿಂದ ಕಲಿತಾ ಹೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತು ಇನ್ಸಿಬಲ್ ನಾವು ಕ್ರಾಸ್ ಪಟ್ಟಿ ಕೂಡ ಹಚ್ಚಬೇಕಾಗುತ್ತೆ. ಮೇಲುಗಡೆ ಡೈರೆಕ್ಟಾಗಿ ಹಚ್ಚೋದ್ರಿಂದ ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಈ ರೀತಿ ಕರೆಕ್ಟಾಗಿ ನಾನೇನು ಟರ್ನ್ ಮಾಡಿಬಿಟ್ಟು ಕ್ರಾಸ್ ಪಟ್ಟಿ ಹಚ್ತಾನಲ್ವ, ಅದೇ ರೀತಿ ನೀವು ಟರ್ನ್ ಮಾಡಿಬಿಟ್ಟು ಸ್ವಲ್ಪ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಫೈನಲಾಗಿ ಬ್ಲೌಸ್ ಅನ್ನೋದು ನೀಟಾಗಿ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಇರೋ ಅಂಥ ಬಟ್ಟೆನ ನಾನಿಲ್ಲಿ ರಿಮೂವ್ ಮಾಡಿ ತೆಗಿತಾ ಇರೋದು. ಮತ್ತು ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ತೆಗಿಯೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಪೈಪಿಂಗು ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಆದಷ್ಟು ಇನ್ಸಿಬಲ್ ನೀವು ಕ್ರಾಸ್ ಪಟ್ಟಿನ ಹಚ್ಚೋದನ್ನು ಆದಷ್ಟು ರೂಢಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಮೇಲೆ ನಾವು ಕ್ರಾಸ್ ಪಟ್ಟಿ ಹಚ್ಚಿಬಿಡ್ತೀವಿ ಅಂತಂದರೆ ಕವಲೆ ಏನು ಹೊರಗಡೆ ಕಾಣಿಸುತ್ತೆ ಅಲ್ವಾ, ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಕವಲೆ ಅಂತಾರೆ, ಮತ್ತು ಇನ್ನೊಂದು ಕೂಳೆ ಕೂಡ ಅಂತಾರೆ. ನಿಮಗೆ ಯಾವುದು ಗೊತ್ತೋ ಅದು ಪದನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಒಂದು ಇನ್ಸಿಬಲ್ ನಾವು ಕ್ರಾಸ್ ಪಟ್ಟಿ ಹಚ್ಚೋದ್ರಿಂದ ನೀಟಾಗಿ ಬರುತ್ತೆ. ಮೇಲುಗಡೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಆದಷ್ಟು ಮೇಲುಗಡೆ ಹಚ್ಚೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ ಸ್ನೇಹಿತರೆ, ಅಷ್ಟು ಲುಕ್ಕು ಕೂಡ ಕೊಡೋದಿಲ್ಲ.
ಅದಕ್ಕೋಸ್ಕರ ನಾನು ಪ್ರತಿಯೊಂದು ಬ್ಲೌಸಿಗೆ ಕೂಡ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಕೆಲಸ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು. ಹಾಗಾಗಿ ನಾನು ಈ ರೀತಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದು. ಫೈನಲಾಗಿ ನಿಮಗೆ ತೋರಿಸ್ತೀನಿ, ನಿಮಗೆ ಬ್ಲೌಸು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಕೂಡ ತೋರಿಸ್ತೀನಿ. ಇವಾಗ ಫ್ರಂಟ್ ಪಾರ್ಟ್ ಎಲ್ಲ ಕಂಪ್ಲೀಟಾಗಿ ಆಯಿತು. ಇಲ್ಲಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಮಾಡಬೇಕು. ಏನಪ್ಪ ಅಂತಂದರೆ ಕೆಳಗಡೆ ಬಾರ್ಡರೆಲ್ಲ ಬಂದಿರುತ್ತೆ ಅಲ್ವಾ, ಆ ಬಾರ್ಡರು ನಮಗೆ ಸಿಗಬೇಕು ಅಂತಂದರೆ ಫ್ಲವರ್ ಏನಿರುತ್ತೆ ಅಲ್ವಾ ಅದೆಲ್ಲ ಉಲ್ಟಾ ಸಿಗುತ್ತೆ ಸ್ನೇಹಿತರೆ. ನಮಗೆ ಬಾರ್ಡರ್ ಬೇಡ, ಫ್ಲವರ್ ಸೀದಾನೇ ಇರಲಿ ಅಂತ ಅಂದಾಗ ನಾವು ಅವಾಗ ಸೀದಾ ಮಾಡಿಕೊಂಡು ಹೊಲಿಬೋದು. ಬಟ್ ಕೆಲವೊಬ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಬಾರ್ಡರ್ ಕೂಡ ಬರಲಿ ಅಂತ ಹೇಳ್ತಾರೆ. ಆವಾಗ ನಮಗೆ ಫ್ಲವರ್ ಅನ್ನೋದು ನಮಗೆ ಉಲ್ಟಾ ಸಿಕ್ಬಿಡುತ್ತೆ. ಹಾಗಾಗಿ ನನಗಿಲ್ಲಿ ಬಾರ್ಡರ್ ಬೇಕಿತ್ತು. ಯಾಕಂತಂದರೆ ಪೂರ್ತಿ ಇದು ಪ್ಲೇನ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಬಾರ್ಡರು ಇರಲಿ ಅಂತಂದ್ಬಿಟ್ಟು ಚಿಕ್ಕದಾಗಿತ್ತು ಬಾರ್ಡರು, ಅದನ್ನೇ ನಾನು ಬಾರ್ಡರ್ ಇಟ್ಕೊಂಡು ಫ್ಲವರ್ ಉಲ್ಟಾ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಕಸ್ಟಮರ್ಗೆ ಕೇಳಬೇಕಾಗುತ್ತೆ, ಈ ಫ್ಲವರ್ ಉಲ್ಟಾ ಆಗುತ್ತೆ ಇರಲಿ ಅಥವಾ ಬಾರ್ಡರ್ ತೆಗಿಬೋದಾ ಅಂತ ಕೇಳಿದರೆ ಅವಾಗ ಅವರು ಏನು ಹೇಳಿರ್ತಾರೋ ಅದನ್ನು ನೋಡ್ಕೊಂಬಿಟ್ಟು ನೀವು ಬ್ಲೌಸನ್ನು ಸ್ಟಿಚ್ ಮಾಡೋದ್ರಿಂದ ಬೆಸ್ಟು. ನೀವೇನು ಕೇಳಿಲ್ಲ ಅಂತಂದರೆ ಅಪ್ಪಿತಪ್ಪಿ ಅವರು ಕಂಪ್ಲೇಂಟ್ ಕೂಡ ಮಾಡ್ಬೋದು, ಈ ರೀತಿ ಫ್ಲವರ್ ಉಲ್ಟಾ ಬಂದಿದೆಯಲ್ಲ ಅಂತ ಕೂಡ ಒಂದು ಹೇಳ್ಬೋದು. ಆದಷ್ಟು ನೀವು ಕೇಳ್ಕೊಂಬಿಟ್ಟು ಹೊಲಿದ್ರೆ ಬೆಸ್ಟು. ಇಲ್ಲಿ ನಾನು ಪೈಪಿಂಗ್ ಕೊಡೋದ್ರಿಂದ ಸೀದಾನೇ ಇಟ್ಕೊಂಡ್ಬಿಟ್ಟು ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಟರ್ನ್ ಮಾಡಬೇಕು ಅಂತಂದರೆ ನೀವು ಆಪೋಸಿಟಲ್ಲಿ ಇಟ್ಕೊಂಡು, ಅಂದರೆ ಮೇಲ್ಗಡೆ ಬರಬೇಕು, ಆ ಒಂದು ಟರ್ನ್ ಮಾಡ್ತೀವಿ ಅಂತ ಅಂದಾಗ ಮೇಲ್ಗಡೆ ಬರೋ ರೀತಿ ನೀವು ನೋಡ್ಕೊಂಬಿಟ್ಟು ಸ್ಟಿಚಿಂಗ್ ಮಾಡೋದ್ರಿಂದ ಆವಾಗ ನಿಮಗೆ ಪೈಪಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಕರೆಕ್ಟಾಗಿ ಬರಬೇಕು. ನೀವು ಟರ್ನ್ ಮಾಡ್ತೀವಿ ಅಂತಂದರೆ ಮೇಲ್ಗಡೆ ಇರಲಿ, ಇಲ್ಲ ಪೈಪಿಂಗ್ ಕೊಡ್ತೀವಿ ಅಂದರೆ ಕೆಳಗಡೆನೇ ಸೀದಾ ಇಟ್ಕೊಂಡ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಇಲ್ಲಿ ನಾನು ಪೈಪಿಂಗ್ ಮಾಡೋದ್ರಿಂದ ಬಟ್ಟೆನ ಕರೆಕ್ಟಾಗಿ ಸೀದಾನೇ ಕೆಳಗಡೆ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಹಾರ್ಮೋಲು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಆದಷ್ಟು ಕಾಟನ್ನು ಲೈನಿಂಗು ತೊಗೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮಾಮೂಲಿ ಕಟ್ ಪೀಸ್ ಎಲ್ಲ ಬರುತ್ತೆ, ಆ ಥರ ಲೈನಿಂಗ್ ತೊಗೊಂಡ್ರೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವ ಎಕ್ಸ್ಟ್ರಾ ಅನ್ನೋದು ಉಳಿದ್ಬಿಡುತ್ತೆ. ಆ ಎಕ್ಸ್ಟ್ರಾ ಉಳಿಬಾರ್ದು ಅಂದರೆ ನೀವು ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ.